ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. 2025ರಲ್ಲಿ ಆರಂಭ ಆಗಿರುವಂತಹ ಸಂಘಟನೆ ಆಗಿರುತ್ತದೆ. ಈ ಒಂದು ಸಂಘಟನೆಯ ಪತ್ರಿಕಾಗೋಷ್ಠಿಯಾಗಿ ಬಂದಿರುವಂತಹ ಅವರು ಕೂಡ ಬಂದಿರ್ತಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ. ನೆಲಮಂಗಲ ತಾಲೂಕು ಅಧ್ಯಕ್ಷರಾದಂತಹ ಮಂಜು ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರ್ತಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ. ಅದೇ ರೀತಿ ಈ ಒಂದು ಸಂಘಟನೆಯ ಮಹಿಳಾ ಘಟಕದ ಹಾಸನ ಜಿಲ್ಲಾ ಅಧ್ಯಕ್ಷರಾಗಿ ಚಾಂದಿನಿ ಅವರು ಕೂಡ ಬಂದಿರ್ತಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ. ಈ ಒಂದು ಸಂಘಟನೆಯ ಸಲಹೆಗಾರರಾಗಿ ರಮೇಶ್ ಅವರು ಕೂಡ ಬಂದಿರ್ತಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ. ಭಾಷೆ, ಸಂಸ್ಕೃತಿ ಕಲೆ ಹಾಗೂ ಸಾಹಿತ್ಯ ಸಂಗೀತ ಹಾಗೂ ನಮ್ಮ ಈ ಹೋರಾಟ ನಿಟ್ಟಿನಲ್ಲಿ ನಮ್ಮ ಈ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕೆಲವು ಕೆರೆಗಳು ಒತ್ತುವರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿರ್ತಾರೆ. ಅದ್ರ ಬಗ್ಗೆ ಹೋರಾಟಗಳನ್ನು ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವು ಈ ಸಂಘದ ಎಲ್ಲ ಜಿಲ್ಲೆಗಳಲ್ಲೂ ಬಲಪಡಿಸಬೇಕಾಗಿ ಮತ್ತು ಮುಂದೆ ಒಂದು ಪ್ರೆಸ್ ಮೀಟ್ ಕರೆದು ನಾವು ಬಾಕಿ ವಿಷಯಗಳನ್ನೆಲ್ಲ ವಿಚಾರ ಮಂಡಿಸ್ಬೇಕಂತಿದ್ದೀವಿ. ಹಾಗೆ ನಮ್ಮ ಮತ್ತು ರೈತರ ಪರವಾಗಿ ಹಾಗೂ ಶೋಷಿತರ ಪರವಾಗಿ ನಮ್ಮ ಎಲ್ಲ ಈ ಸರ್ಕಾರಿ ಶಾಲೆಗಳು ಕನ್ನಡ ಚಿತ್ರರಂಗದ ಮಟ್ಟದಲ್ಲಿ ಹಾಗೂ ಕನ್ನಡ ಮಾಧ್ಯಮದ ಪರವಾಗಿ ನಾವು ಈ ಸಂಘದ ವತಿಯಿಂದ ಹೋರಾಟವನ್ನು ಮಾಡ್ತೇವೆ. ಯಾರಿಗೂ ಕೂಡ ಮೋಸ ಆಗಬಾರ್ದು. ನಮ್ಮ ಬೆಂಗಳೂರಿನಲ್ಲಿ ಕನ್ನಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದ್ರಿಂದ ನಾವು ಈ ಸಂಘನ ಉದ್ದೇಶಿಸಿ ಇದನ್ನ ಬಲಪಡಿಸ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ಕೋಬೇಕಂತೇಳಿ ಮುಂದಿನ ಪ್ರೆಸ್ ಮೀಟಲ್ಲಿ ನಾವು ಹೇಳ್ತೀವಿ. ಶಾಂತಿನಿ ಅಂತ ಹೇಳಿ ನನ್ನ ಹೆಸರು ಹುರುಡಿಯಿಂದ. 2025ರಲ್ಲಿ ಜೈ ಕರುನಾಡು ಮಾತೃಭೂಮಿ ಸಂಘಟನೆ ಸ್ಥಾಪನೆ ಆಗಿದೆ. ಅಧಿಕೃತವಾಗಿ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಸೊ ನಾನು ಮುಂದೆ ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಮುಂದುವರಿತಾ ಇದ್ದೀನಿ. ಸೊ ನಮ್ಮ ಮೂಲ ಉದ್ದೇಶ ನಮ್ಮ ಗೌರ್ನಮೆಂಟ್ ಸ್ಕೂಲ್ಗಳಲ್ಲಿ ಏನೇ ಪ್ರಾಬ್ಲಮ್ಸ್ಗಳಿದೆ ಅದನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿರುತ್ತೆ. ಹಾಗೆ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಕನ್ನಡಗಳನ್ನು ಬಳಸಬೇಕಾಗಿ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ಹಾಗೆ ಯಾವುದೇ ಬೇರೆ ಕಡೆಯಿಂದ ಬಂದಿರೋ ವಲಸಿಗರು ಅತಿ ಕಡಿಮೆಯಲ್ಲಿ ಕನ್ನಡನ ಮಾತಾಡ್ತಾ ಇದ್ದಾರೆ. ಸೊ ಅದರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿ ತೀರ್ಮಾನ ಮಾಡಿಕೊಂಡು ಈ ಮುಖ್ಯ ಉದ್ದೇಶಗಳನ್ನು ನೋಡ್ಕೊಂಡಿದ್ದೀವಿ. ಒಂದು ಬಸ್ಸಲ್ಲೂ ಕೂಡ ನಮ್ಮ ಕನ್ನಡಿಗರು ಎರಡು ಜನ ಇರ್ತಾರೆ, ಪರಭಾಷಿಕರು 10 ಜನ ಇರ್ತಾರೆ. ನಾವಲ್ಲಿ ಪ್ರಶ್ನೆ ಮಾಡುವಾಗ ನಮ್ಮನ್ನು ಅವರು ವ್ಯಾಗ್ಯವಾಗಿ ಮಾತಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಏನು ಮಾಡೋದು, ನಾವು ಇದನ್ನ ವಿರೋಧವಾಗಿ ನಾವು ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ವಿ. ಸೊ ಇಲ್ಲೇನಾಗಿದೆ ಅಂದರೆ ಬೆಂಗಳೂರಲ್ಲಿ ಕನ್ನಡ ಕಮ್ಮಿ ಆಗಿದೆ. ಆ ಕನ್ನಡ ಕಮ್ಮಿ ಆಗಿರೋದ್ರಿಂದ ನಾವೇನು ಮಾಡಬೇಕು, ನಾವು ಕನ್ನಡಿಗರಿಗೆ ಎಷ್ಟು ಆದ್ಯತೆ ಕೊಡ್ತೀವಿ ಅನ್ನೋದನ್ನ ನಾವು ಈ ಸಂಘದಲ್ಲಿ ನಾವು ಮಾಡಬೇಕು ಅಂತ ಹೊರಟಿದ್ದೀವಿ. ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡ್ತೀವೋ ಗೊತ್ತಿಲ್ಲ, ಬಟ್ ಒಳ್ಳೇದು ಮಾಡಬೇಕು ಅಂತ ಹೊರಟಿದ್ದೀವಿ. ಅದಕ್ಕೆ ನಿಮ್ಮ ಮಾಧ್ಯಮದವ್ರ ಸಹಕಾರ ಮತ್ತು ನಮ್ಮ ಕನ್ನಡಿಗರ ಸಹಕಾರ ಪ್ರತಿಯೊಂದು ನಮಗೆ ಬೇಕಾಗಿದೆ. ಯಾಕಂದರೆ ಈಗ ನೋಡಿ, ಈಗ BBMP ಆಗಿರ್ಬೋದು ಮತ್ತು ಯಾವುದೇ ಅಧಿಕಾರಿಗಳಾಗಿರ್ಬೋದು, ಈಗ ಹಳ್ಳಿಗಳಲ್ಲಿ ತಾಲೂಕ್ ಪಂಚಾಯತಿ ಆಗಿರ್ಬೋದು, ನಾಡ ಕಚೇರಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ಅಧಿಕಾರಿಗಳೇ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಎಲ್ಲ ಇದನ್ನು ಅವರು ಸಾಮಾನ್ಯ ವರ್ಗಗಳಿಗೆ ಅವರಿಗೆ ಏನಾಗಿದೆ, ಮೂಲಭೂತ ಸೌಕರ್ಯಗಳು ಕಡಿಮೆ ಆಗ್ತಿದೆ. ಎಲ್ಲ ಏನಾಗಿದೆ, ಈಗ ನಾಡ ಕಚೇರಿ ಒಂದು ಫೈಲ್ ಮಾಡುವಾಗ ಏನಾಗುತ್ತೆ, ಒಂದು ವಾರ ಫೈಲ್ ಕೊಟ್ಟಾಗ 3 ತಿಂಗಳಾದ್ರೂ ಫೈಲ್ನ ಮಾಡಲ್ಲ. ಪಾಪ ಹಳ್ಳಿ ಜನ ಏನು ಮಾಡ್ತಾರೆ, ಡೈಲಿ ಹೋಗ್ತಾರೆ, ದಿನ ಬಸ್ ಚಾರ್ಜ್ ಹೋಗ್ತಾರೆ, ಅವರಿಗೆ ನೆಟ್ವರ್ಕ್ ಇಲ್ಲ ಅಂತ ಅನ್ನೋದು ಇದನ್ನ ಹೇಳ್ತಾರೆ ಅಧಿಕಾರಿಗಳು. ಹಾಗಾಗಿ ಆಮೇಲೆ ನಮ್ಮ ಈಗ ಏನಾಗಿದೆ, ಈಗ BBMP ಅಲ್ಲಿ ಏನಾಗಿದೆ, ಸ್ವಲ್ಪ ಭ್ರಷ್ಟಾಚಾರಗಳು ತುಂಬ ತುಳುಕ್ತಿದೆ. ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೇಕಂತ ಹೊರಟಿದ್ದೀವಿ. ಶೋಷಿತರ ಪರವಾಗಿ ಮತ್ತೆ ಕೂಲಿ ಕಾರ್ಮಿಕರ ಪರವಾಗಿ ನಮಗೆ ಇಲ್ಲಿ ಕನ್ನಡಕ್ಕೆ ಆದ್ಯತೆ ಕಮ್ಮಿ ಆಗಿರೋದ್ರಿಂದ ನಾವು ಕನ್ನಡನ ಅತಿ ಹೆಚ್ಚು ನಾವು ಮಾಡ್ಬೇಕನ್ನೋದು, ಅದಕ್ಕೆ ಸಪೋರ್ಟ್ ಮಾಡಿ ನಾವು ಒಳ್ಳೇದು ಮಾಡ್ಬೇಕನ್ನೋ ದೃಷ್ಟಿಯಲ್ಲಿ ಹೊರಟಿದ್ದೀವಿ. ಸಮಸ್ಯೆ ಆಗಿದೆ ಸರ್. ಈಗ ನಮ್ಮಲ್ಲಿ ಈಗ ಫಾರೆಸ್ಟ್ಗಳಿದೆ. ಈಗ ನಮ್ಮದು ತುಂಬ ಫಾರೆಸ್ಟ್ಗಳಿದೆ. ನಮ್ಮದು ಕರ್ನಾಟಕದ ದೊಡ್ಡ ಫಾರೆಸ್ಟ್ಗಳಿದೆ. ಆ ಫಾರೆಸ್ಟ್ಗಳಲ್ಲಿ ಏನಾಗಿದೆ ಅಂದರೆ ಕೆರೆಗಳು ಊರು ತುಂಬಿಕೊಂಡಿದೆ. ಫಾರೆಸ್ಟಲ್ಲಿ ಪ್ರಾಣಿ ಪಕ್ಷಿಗಳು ಕುಡಿಯೋದಕ್ಕೆ ನೀರಿನ ಕೆರೆಗಳು, ದೊಡ್ಡ ಕೆರೆಗಳಿತ್ತು. ಕೆರೆಗಳು ಊರು ತುಂಬಿಕೊಂಡಿದೆ. ಕೆರೆಗಳಲ್ಲಿ ನೀರಿಲ್ಲ. ಕೆರೆಗಳಲ್ಲಿ ನೀರಿದ್ದಿರೋದ್ರಿಂದ ಆನೆಗಳಿಗೆ ಆಹಾರ ಏನು, ಅದಕ್ಕೆ ಬೈನೆ ಸೊಪ್ಪು, ಬಿದಿರು ಇವೆಲ್ಲ ಆಹಾರ ಆನೆಗೆ. ಮತ್ತು ಕಾಡು ಪ್ರಾಣಿಗಳಿಗೆ ಅಷ್ಟೇ, ಬೇರೆ ಬರ್ತಾವೆ ಆನೆಗಳು. ಇದು ಏನು ಹಲಸು ಇವೆಲ್ಲ ಕೆರೆ ಸುತ್ತ ಬೆಳೆಯುವಂಥದ್ದು. ಅದು ಏನು ಬೆಳೀತಾ ಇಲ್ಲ ಅಲ್ಲಿ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಅವು ಆಹಾರ ಇರಂಗಾಗುತ್ತೆ. ಸಾಮಾನ್ಯವಾಗಿ ಅವು ವಲಸೆ ಬರ್ತವೆ. ಇದರಿಂದ
ಇಂಥ ಸಮಸ್ಯೆ ಆಗ್ತದೆ. ಇದೆಲ್ಲ ತುಂಬ ಸಮಸ್ಯೆಗಳಿದೆ. ಆನೆಕಲ್ಡು ಕನ್ನಡ ಉಳಿಸ್ಬೇಕು ನಾವು ಅಂತ ಈ ಸಂಘ ಮಾಡ್ಕೊಂಡಿದ್ವಿ. ಮೊದಲನೇದಾಗಿ ಗೌರ್ಮೆಂಟ್ ಸ್ಕೂಲ್ನ ಉಳಿವಿಗಾಗಿ ನಾವು ಈ ಸಂಘನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಎಲ್ಲ ಕೂಲಿ ಕಾರ್ಮಿಕರಿಗೆ ಒಳ್ಳೆ ವ್ಯವಸ್ಥೆ ಆಗಬೇಕು, ಮತ್ತು ಕನ್ನಡಿಗರಿಗಾಗಿ ಎಲ್ಲ ವೃತ್ತಿ ರಂಗದಲ್ಲಿ 75% ಮೀಸಲಿಡಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ. ಗ್ರಾಮೀಣ ಭಾಗದಿಂದ ಹೆಚ್ಚಾಗಿ ಅನುದಾನ ನೀಡಬೇಕಾಗಿ